ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ದೊಡ್ಡ ಕಿಚ್ಚು ಹತ್ಕೊಂಡಿದೆ. ಅದು ಬೇರೆ ಯಾವುದೂ ಅಲ್ಲ, ಮಹಾತ್ಮ ಗಾಂಧಿಯವರ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನೇರ ಸಮರ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗ ಬಿಜೆಪಿಗೆ ಒಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಿಮಗೆ ನಿಜವಾಗ್ಲೂ ಧೈರ್ಯವಿದ್ರೆ, ತಾಕತ್ತಿದ್ರೆ ನೋಟುಗಳ ಮೇಲಿರುವ ಗಾಂಧೀಜಿಯವರ ಫೋಟೋವನ್ನ ಮೊದಲು ಬದಲಾಯಿಸಿ ತೋರಿಸಿ ಅಂತ ಗುಡುಗಿದ್ದಾರೆ. ಕೇವಲ ಡಿ.ಕೆ. ಶಿವಕುಮಾರ್ ಅವರು ಮಾತ್ರವಲ್ಲ, ಇಡೀ ಸಿದ್ದರಾಮಯ್ಯ ಸರ್ಕಾರವೇ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಹೊಸ ಸವಾಲು ಎಸೆದಿದೆ. ಅಸಲಿಗೆ ಡಿ.ಕೆ. ಶಿವಕುಮಾರ್ ಅವರು ಈ ಮಾತನ್ನ ಯಾಕೆ ಹೇಳಿದ್ರು? ಸಿದ್ದರಾಮಯ್ಯ ಸರ್ಕಾರ ಮೋದಿಗೆ ಕೊಟ್ಟ ಆ ಚಾಲೆಂಜ್ ಆದ್ರೂ ಏನು? ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭಾರತದ ಗ್ರಾಮೀಣಾಭಿವೃದ್ಧಿ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಕಾನೂನು ಎಂದು ಪರಿಗಣಿಸಲ್ಪಟ್ಟಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ಹಿಂಪಡೆದು ಆ ಜಾಗದಲ್ಲಿ ಆ ಸ್ಥಾನದಲ್ಲಿ ವಿಬಿಜಿ ರಾಮ್ಜಿಯನ್ನ ಪರಿಚಯಿಸಿರುವುದು ದೇಶದಾದ್ಯಂತ ತೀವ್ರ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಈ ಶಾಸನಾತ್ಮಕ ಬದಲಾವಣೆಯು ಕೇವಲ ಹೆಸರಿನ ಬದಲಾವಣೆಯಾಗಿರದೆ ಭಾರತದ ಒಕ್ಕೂಟ ವ್ಯವಸ್ಥೆ, ವಿತ್ತೀಯ ಹೊಣೆಗಾರಿಕೆ ಮತ್ತು ರಾಷ್ಟ್ರೀಯ ಐಕಾನ್ಗಳ ಸಾಂಕೇತಿಕ ಪ್ರಾಮುಖ್ಯತೆಯ ಮೇಲೆ ಆಳವಾದ ಪರಿಣಾಮಗಳನ್ನು ಬೀರಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀಡಿದ ಸವಾಲು, ಬಿಜೆಪಿಯವರಿಗೆ ಧೈರ್ಯವಿದ್ರೆ, ತಾಕತ್ತಿದ್ರೆ ಮೊದಲು ಕರೆನ್ಸಿಯಲ್ಲಿನ ನೋಟುಗಳಲ್ಲಿನ ಮಹಾತ್ಮ ಗಾಂಧೀಜಿಯವರ ಚಿತ್ರವನ್ನ, ಫೋಟೋವನ್ನ ತೆಗೆದುಹಾಕಲಿ. ಇದು ಕೇವಲ ರಾಜಕೀಯ ವಾಕ್ಸಮರವಲ್ಲದೆ ಒಂದು ಆಳವಾದ ಸೈದ್ಧಾಂತಿಕ ಸಂಘರ್ಷದ ಸಂಕೇತವಾಗಿದೆ. 2005ರಲ್ಲಿ ಜಾರಿಗೆ ಬಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ ಕನಿಷ್ಠ 100 ದಿನಗಳ ದೈಹಿಕ ಶ್ರಮದ ಉದ್ಯೋಗವನ್ನು ನೀಡುವ ಸಂವಿಧಾನಿಕ ಹಕ್ಕನ್ನು ಒದಗಿಸಿತ್ತು. ಆದರೆ 2025ರ ಹೊಸ ಮಸೂದೆಯು ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರದ ವಾದದ ಪ್ರಕಾರ ಕಳೆದ 2 ದಶಕಗಳಲ್ಲಿ ಗ್ರಾಮೀಣ ಆರ್ಥಿಕ ಸ್ಥಿತಿಗತಿಗಳು ಸುಧಾರಿಸಿವೆ. ಡಿಜಿಟಲೀಕರಣ ಹೆಚ್ಚಾದಂತೆ ಮತ್ತು ಕೇವಲ ಉದ್ಯೋಗ ನೀಡುವುದಕ್ಕಿಂತ ಶಾಶ್ವತ ಗ್ರಾಮೀಣ ಆಸ್ತಿಗಳನ್ನು ಸೃಷ್ಟಿಸುವುದು ಇಂದಿನ ಅಗತ್ಯವಾಗಿದೆ. ಬಿಜೆಪಿಯ ಈ ಹೊಸ ಮಸೂದೆಯು ಉದ್ಯೋಗದ ದಿನಗಳನ್ನು 100ರಿಂದ 125ಕ್ಕೆ ಹೆಚ್ಚಿಸುವ ಭರವಸೆಯನ್ನ ನೀಡಿದ್ದರೂ ಇದರ ಹಿಂದಿರುವ ಹಣಕಾಸು ಮಾದರಿಯು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆಯನ್ನು ಹೊರಿಸುತ್ತದೆ ಎಂಬುದು ವಿರೋಧ ಪಕ್ಷಗಳ ಪ್ರಮುಖ ಆಕ್ಷೇಪಣೆಯಾಗಿದೆ. ಹಳೆಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವು ಅಕುಶಲ ಕಾರ್ಮಿಕರ ವೇತನದ 100% ವೆಚ್ಚವನ್ನ ಭರಿಸ್ತಾ ಇತ್ತು. ಆದರೆ ಹೊಸ ವ್ಯವಸ್ಥೆಯಲ್ಲಿ ಇದು 60:40ರ ಅನುಪಾತಕ್ಕೆ ಬದಲಾಗುತ್ತಿದೆ. ಇನ್ನು ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು 500 ರೂಪಾಯಿ ನೋಟನ್ನು ಎತ್ತಿ ತೋರಿಸುತ್ತಾ ನೀಡಿದ ಹೇಳಿಕೆಯು ಕೇವಲ ಒಂದು ರಾಜಕೀಯ ಸವಾಲಲ್ಲ, ಬದಲಿಗೆ ಅದು ಬಿಜೆಪಿಯ ಸೈದ್ಧಾಂತಿಕ ಸವಾಲನ್ನು ಪ್ರಶ್ನಿಸುವ ಒಂದು ಅಸ್ತ್ರವಾಗಿದೆ. ಕೇಂದ್ರ ಸರ್ಕಾರವು ಮನ್ರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕಿ ಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡುವುದು ಗಾಂಧೀಜಿಯವರ ಪರಂಪರೆಯನ್ನು ಭಾರತದ ಸಾರ್ವಜನಿಕ ನೀತಿಗಳಿಂದ ಹೊರದೂಡುವ ಪ್ರಯತ್ನ ಎಂದು ಕಾಂಗ್ರೆಸ್ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಭಾವಿಸಿದ್ದಾರೆ. ಯೋಜನೆಯ ಹೆಸರಿನಲ್ಲಿ ಗಾಂಧೀಜಿ ಇರುವವರೆಗೂ ಅದು ಕೇವಲ ಉದ್ಯೋಗದ ಹಕ್ಕಲ್ಲ, ಬದಲಿಗೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸಿನ ಸಂಕೇತವಾಗಿತ್ತು. ಆ ಹೆಸರನ್ನು ತೆಗೆದುಹಾಕುವುದು ಬಿಜೆಪಿಯ ಗಾಂಧಿ ವಿರೋಧಿ ಧೋರಣೆಯನ್ನು ಎತ್ತಿ ತೋರಿಸುತ್ತದೆ ಎಂಬುದು ಇವರ ವಾದ. ಬಿಜೆಪಿಯ ನಾಯಕರು ವಿದೇಶಗಳಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಹೊಗಳುತ್ತಾರೆ, ಅವರ ಬಗ್ಗೆ ಮಾತನಾಡುತ್ತಾರೆ, ಆದರೆ ದೇಶದ ಒಳಗೆ ಅವರ ಹೆಸರಿನ ಯೋಜನೆಗಳನ್ನು ಬದಲಿಸುತ್ತಾರೆ ಎಂಬುದು ಕಾಂಗ್ರೆಸ್ನ ಪ್ರಮುಖ ಆರೋಪ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಸವಾಲು ಈ ದ್ವಂದ್ವವನ್ನು ಗುರಿಯಾಗಿಸಿಕೊಂಡಿದೆ. ಒಂದು ವೇಳೆ ನಿಮಗೆ ನಿಜವಾಗ್ಲೂ ಗಾಂಧೀಜಿಯವರ ವಿಚಾರಧಾರೆಗಳು ಬೇಡವೆಂದರೆ ಯೋಜನೆಗಳಿಂದ ಅವರ ಹೆಸರನ್ನು ತೆಗೆಯುವ ಬದಲು ಭಾರತದ ಆರ್ಥಿಕತೆಯ ಮೂಲಾಧಾರವಾದ ಕರೆನ್ಸಿ ನೋಟುಗಳಿಂದ ಅವರ ಚಿತ್ರವನ್ನ, ಅವರ ಫೋಟೋವನ್ನ ತೆಗೆಯಿರಿ. ಆ ಧೈರ್ಯ ನಿಮಗಿದೆಯಾ? ಆ ತಾಕತ್ತು ನಿಮಗೆ ಇದೆಯಾ ಎಂಬ ಪ್ರಶ್ನೆಯ ಮೂಲಕ ಅವರು ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ರಯತ್ನಿಸಿದ್ದಾರೆ. ಭಾರತದಲ್ಲಿ ಕರೆನ್ಸಿ ನೋಟುಗಳು ಕೇವಲ ಹಣವಲ್ಲ, ಅವು ರಾಷ್ಟ್ರೀಯ ಭಾವನೆಗಳ ಸಂಕೇತ. ಕರೆನ್ಸಿ ನೋಟುಗಳಿಂದ ಗಾಂಧೀಜಿಯವರ ಫೋಟೋವನ್ನ ತೆಗೆದುಹಾಕುವುದು ರಾಜಕೀಯವಾಗಿ ಅಸಾಧ್ಯವಾದ ಮತ್ತು
ಅತ್ಯಂತ ಅಪಾಯಕಾರಿ ನಿರ್ಧಾರವಾಗುತ್ತೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ತಿಳಿದಿದೆ. ಈ ಅಸಾಧ್ಯವಾದ ಸವಾಲನ್ನು ನೀಡುವ ಮೂಲಕ ಬಿಜೆಪಿ ಮಾಡ್ತಾ ಇರುವ ಹೆಸರು ಬದಲಾವಣೆಯ ಸಣ್ಣತನದ ಕೆಲಸವನ್ನ ಇವರು ಜನಸಾಮಾನ್ಯರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ವಿಕಸಿತ್ ಭಾರತ್ ರಾಮ್ಜಿ ಮಸೂದೆಯು ಹಣಕಾಸಿನ ಹೊಣೆಯನ್ನು 90:10 60:40 ಬದಲಿಸುವುದು ಕರ್ನಾಟಕದಂತಹ ರಾಜ್ಯಗಳಲ್ಲಿ ದೊಡ್ಡ ಹೊರೆಯಾಗಲಿದೆ. ಹೀಗಾಗಿ ಜಿಎಸ್ಟಿ ಪರಿಹಾರ ಮತ್ತು ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯವನ್ನು ಎದುರಿಸ್ತಾ ಇರುವ ರಾಜ್ಯಗಳು ಈಗ ಬಡವರ ಉದ್ಯೋಗ ಖಾತರಿಗೂ 40% ಹಣವನ್ನು ನೀಡಬೇಕಾಗಿ ಬಂದಾಗ ರಾಜ್ಯದ ಖಜಾನೆಯ ಮೇಲೆ ತೀವ್ರವಾದ ಒತ್ತಡ ಬೀಳುತ್ತೆ. ಈ ಬದಲಾವಣೆಯು ಉದ್ಯೋಗದ ಹಕ್ಕನ್ನು ಒಂದು ಸಾಮಾನ್ಯ ಕಲ್ಯಾಣ ಯೋಜನೆಯಾಗಿ ಪರಿವರ್ತಿಸುತ್ತದೆ ಎಂದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಆಕ್ಷೇಪಿಸಿದ್ದಾರೆ. ರಾಜ್ಯಗಳಿಗೆ ಹಣದ ಕೊರತೆಯಾದಾಗ ಅವರು ಕೆಲಸ ನೀಡಲು ನಿರಾಕರಿಸಬಹುದು. ಇದರಿಂದಾಗಿ ಗ್ರಾಮೀಣ ಬಡವರು ಸಂಕಷ್ಟಕ್ಕೆ ಸಿಲುಕ್ತಾರೆ ಎಂದು ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಹೊಸ ಮಸೂದೆಯ ಹೆಸರು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಎಂಬುದಾಗಿದೆ. ಇದರ ಸಂಕ್ಷಿಪ್ತ ರೂಪ ರಾಮ್ಜಿ ಎಂಬುದಾಗಿದೆ. ಈ ಹೆಸರಿನ ಆಯ್ಕೆಯಲ್ಲಿ ಬಿಜೆಪಿ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಇನ್ನು ಬಿಜೆಪಿ ನಾಯಕ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಂಸತ್ತಿನಲ್ಲಿ ಮಾತನಾಡುವಾಗ ಗಾಂಧೀಜಿಯವರೇ ರಾಮರಾಜ್ಯದ ಬಗ್ಗೆ ಮಾತನಾಡ್ತಾ ಇದ್ರು ಮತ್ತು ಅವರ ಕೊನೆಯ ಮಾತುಗಳು ಹೇರಾಮಾಗಿದ್ವು ಎಂದು ಉಲ್ಲೇಖಿಸಿದ್ದಾರೆ. ಆದರೆ ಮನ್ರೇಗಾ ಹೆಸರಿನಿಂದ ಗಾಂಧಿಯವರ ಹೆಸರನ್ನ ತೆಗೆದು ರಾಮ್ ಸೇರಿಸುವುದು ಕೇವಲ ಧಾರ್ಮಿಕ ಭಾವನೆಗಳನ್ನು ರಾಜಕೀಯ ಬದಲಿಸುವುದು ಎಂಬುದು ವಿರೋಧ ಪಕ್ಷಗಳ ವಾದ. ಹೊಸ ಮಸೂದೆಯು ಪ್ರಧಾನಿ ಮೋದಿಯವರ ವಿಕಸಿತ್ ಭಾರತ್ ಗುರಿಯೊಂದಿಗೆ ಹೊಂದಿಕೊಂಡಿದೆ. ಹಳೆಯ ಯೋಜನೆಗಳನ್ನು ಕಾಂಗ್ರೆಸ್ ಪರಂಪರೆಯಿಂದ ಮುಕ್ತಗೊಳಿಸಿ ತನ್ನದೇ ಆದ ಹೊಸ ಬ್ರಾಂಡ್ ಅನ್ನ ರೂಪಿಸುವುದು ಬಿಜೆಪಿಯ ಉದ್ದೇಶವಾಗಿದೆ ಎಂದು ಸಿದ್ದರಾಮಯ್ಯ ಅವರು ಟೀಕಿಸಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಕರೆನ್ಸಿ ನೋಟಿನ ಸವಾಲಿಗೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಒಂದು ರೀತಿ ಸಿನಿಮಾ ಸ್ಟೈಲ್ನಲ್ಲಿ ವಿಚಿತ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಕೆಲಸವನ್ನು ಈಗಾಗಲೇ ಯುಪಿಐಗೆ ವಹಿಸಲಾಗಿದೆ, ಅದು ತನ್ನ ಕೆಲಸವನ್ನು ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ವೇಗವಾಗಿ ನಗದು ರಹಿತ ಅಂದ್ರೆ ನೋಟು ರಹಿತ ಆರ್ಥಿಕತೆಯತ್ತ ಸಾಗುತ್ತಿದೆ. ಫಿಸಿಕಲ್ ಕರೆನ್ಸಿ ನೋಟುಗಳ ಬಳಕೆಯು ಕಡಿಮೆಯಾದಂತೆ ಅದರ ಮೇಲಿರುವ ಭಾವಚಿತ್ರದ ಅಂದ್ರೆ ಗಾಂಧೀಜಿಯವರ ಮಹತ್ವವು ಕಡಿಮೆಯಾಗುತ್ತದೆ ಎಂದು ಪವನ್ ಕಲ್ಯಾಣ್ ಅವರ ವಾದವಾಗಿದೆ. ಇನ್ನು ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಇನ್ನು ಡಿಜಿಟಲ್ ಸಾಕ್ಷರತೆಯ ಕೊರತೆ ಇರುವುದರಿಂದ ಮತ್ತು ನೇರ ನಗದು ವ್ಯವಹಾರವು ಇವರ ದೈನಂದಿನ ಜೀವನದ ಭಾಗವಾಗಿರುವುದರಿಂದ ಕರೆನ್ಸಿ ನೋಟಿನ ಮೇಲಿರುವ ಗಾಂಧೀಜಿಯವರ ಚಿತ್ರವು ಇನ್ನು ಬಲವಾದ ಸಾಂಕೇತಿಕ ಅರ್ಥವನ್ನ ಹೊಂದಿದೆ. ಕರೆನ್ಸಿ ನೋಟುಗಳ ಮೇಲಿರುವ ಗಾಂಧೀಜಿಯವರ ಚಿತ್ರವನ್ನು ಬದಲಿಸಬೇಕು ಅಥವಾ ಇತರ ಗಣ್ಯರ ಚಿತ್ರಗಳನ್ನು ಸೇರಿಸಬೇಕು ಎಂಬ ಬೇಡಿಕೆಗಳು ಈ ಹಿಂದೆಯೂ ಕೇಳಿಬಂದಿವೆ. ಆದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಸರ್ಕಾರವು ಅಂತಹ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಪದೇ ಸ್ಪಷ್ಟಪಡಿಸಿವೆ. ಸದ್ಯಕ್ಕಂತೂ ಬಿಜೆಪಿಯ ಈ ಹೊಸ ಮಸೂದೆಯ ವಿಚಾರವಾಗಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರದ ನಡುವೆ ತುಂಬಾ ದೊಡ್ಡ ಮಟ್ಟದಲ್ಲಿ ಜಟಾಪಟಿಯಂತೂ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.